ಸಿದ್ದರಾಮಯ್ಯನವರು ಸುಳ್ಳು ರಾಮಯ್ಯ ಅಂತ ಹೇಳ್ತಾ ಇದಾರೆ. ಅವರು ಬರೀ ಸುಳ್ಳು ಹೇಳ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ, ಇದು ಯುವಕರ ವಿರೋಧಿ ಸರ್ಕಾರ, ಇದು ಎಲ್ಲರ ವಿರೋಧಿ ಸರ್ಕಾರ. ಮೇಡಮ್ ಇಲ್ಲಿ ನೋಡಿ, ಈಗಾಗಲೇ ತಾವು ಕಳೆದ 10 ವರ್ಷ 15 ವರ್ಷದಿಂದ ತಾವು ನೋಡ್ತಾ ಬರ್ತಾ ಇದೀರಿ. ಎಲ್ಲಾ ಸರ್ಕಾರಗಳು ಬಂದವ್, ಯಾರು ಸತ್ಯಹರಿಶ್ಚಂದ್ರ ಇಲ್ಲ ಇಲ್ಲಿ. ನಿಮ್ಗೆ ಗೊತ್ತಿರೋ ವಿಷಯ ಐತಿ ಇಲ್ಲಿ. ಅಂದ್ರೆ ಎಲ್ಲರೂ ಸುಳ್ಳು, ನಾವು ಸುಳ್ಳು. ನಾವು ಸುಳ್ಳತ್ ಹೇಳತ್ತಿಲ್ಲ, ನಾನ್ ಸುಳ್ಳತ್ ಹೇಳತ್ತಿಲ್ಲ. ಸಮಯ ಇದ್ದಾಗ ಕೆಲಸ ಮಾಡ್ಬೇಕಾಗ್ತದ. ಸರ್ಕಾರದ ವ್ಯವಸ್ಥೆಯಲ್ಲಿ ಸಮಯ ಇಲ್ಲ, ಕುರ್ಚಿ ಕಿತ್ತಾಟದಲ್ಲಿ. ಅಲ್ಲ ಮೇಡಮ್, ಇಲ್ಲ ಕುರ್ಚಿ ಕಿತ್ತಗಳ ಸಮಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರ ತನ್ನದೇ ಆದಂತ ಒಂದು ಸಮರ್ಪಕವಾದಂತ ಅಭಿಪ್ರಾಯಗಳನ್ನ 2.5 ವರ್ಷ ಇನ್ನು ಹನಿಮೂನ್ ಪೀರಿಯಡ್ ನಾಗ ಇದ್ರೆ ಯಾವಾಗ ಹೇಳೋದ್ರಿ ಸರ್? ಬೆಳಗಾಯ್ತು ಎದ್ದೇಳಿ ಅಂತ ಎಬ್ಬಸ್ಬೇಕಿಲ್ಲ. ಯಾವತ್ತು ಸರ್ಕಾರ ಎಚ್ಚರದಿಂದ ಇದ್ದಿದ್ದಕ್ಕೆ 5 ಭಾಗಗಳನ್ನು ಕೊಟ್ಟೈತಿ ಮತ್ತು ಸರ್ಕಾರದ ಪರವಾಗಿಯೂ ಜನ ಇದ್ದಾರೆ. ಅದಕ್ಕೆ ಅಧಿಕಾರ 135 ಸೀಟ್ಗಳನ್ನ ಯಾರು ನೆಮ್ಮದಿಯಿಂದ ಇದ್ದಾರೆ? ಇವತ್ತು ಎಷ್ಟು ಜನ ಪ್ರತಿಭಟನೆ? 63. ಮೇಡಮ್ ಇವತ್ತು ಇಲ್ಲೋಡಿ ಮೇಡಮ್, ಇಲ್ಲೋಡಿ, ಪ್ರತಿಭಟನೆಗಳನ್ನೋದು ಗಾಂಧೀಜಿಯವರ ಗರ್ಭದಿಂದ ಹುಟ್ಟಿದಂತ ಒಂದು ಸ್ವಾತಂತ್ರ್ಯದ ಶಕ್ತಿ. ಪ್ರತಿಭಟನೆ ಅನ್ನೋದು ಗಾಂಧೀಜಿಯವರ ಗರ್ಭ. ಯಾವತ್ತು ಕಾಂಗ್ರೆಸ್ ದವರು ಮಾಡ್ತಾರೆ, ಬಿಜೆಪಿ ಅವರು ಪ್ರತಿಭಟನೆ. ವಿರೋಧ ಪಕ್ಷದಲ್ಲಿ ಬಂದಾಗ ಬರ್ರಿ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡೋಣ ಹೇಳಿ ಸರ್? ನೋಡಿ, ಒಂದ್ ಮಾತು ಹೇಳ್ತೇನೆ ಕೇಳಿ. ಪ್ರತಿಯೊಂದೊಂದು ವಿಚಾರಗಳ ಬಂದಾಗ ಸಾಧಕ ಬಾಧಕಗಳನ್ನ ಈಗಾಗಲೇ ಅವ್ರು ತಾವು ಗಮನಕ್ಕೆ ಈಗಾಗಲೇ ತಂದಾಗ ಸರ್ಕಾರದ ಹಂತದಲ್ಲಿ ಚರ್ಚೆಗಳಾಗ್ತಿರ್ಬೇಕಾದ. ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ? ಚರ್ಚೆ ಮಾಡ್ತೀರ್ರಿ ಸರ್? ಎಷ್ಟು ದಿನ ಚರ್ಚೆ ಮಾಡ್ಬೇಕು ಹೇಳಿ? ಒಂದ್ ವಿಚಾರನ ಕೆಲವೊಂದ್ ಸರ್ ಕಾನೂನು ರೀತಿ ಮೊದಲು ಹೇಳಿದ್ರು ಹನಿಮೂನ್ ಅನ್ನೋ ಪದವನ್ನ ಅವರೇನಾಗ್ಬೇಕು ಮೊದಲು ತೆಗೆದಾಕ್ಬೇಕು. ಯಾಕೆ ಸರ್? ಇವತ್ತು ಸರ್ ಸುವರ್ಣಸೌಧದಲ್ಲಿ ಸಾರ್ವಜನಿಕರಿಗೆ ಪ್ರವೇಶನ ಇಲ್ಲ ಮೇಡಮ್. ಅಲ್ಲಿ ಸಾರ್ವಜನಿಕ ಪ್ರವೇಶನ ಇಲ್ಲ ಅಲ್ಲಿ ಸುವರ್ಣಸೌಧದಲ್ಲಿ. ಬರೀ MLA ಮಿನಿಸ್ಟರ್ಸ್ ಅಂತಂದ್ರೆ ನೀವು ಮನೆಯಲ್ಲಿ ಕುತ್ಕೊಂಡು ಮಾಡ್ಬೇಕಾಯ್ತು, ಅಲ್ಲಿ ಯಾವ್ದನ್ನ ಹೋಟೆಲ್ ಬುಕ್ ಮಾಡ್ಕೊಬೇಕಾಯ್ತು. ಯಾಕೆ ನೀವು ಸುವರ್ಣಸೌಧಕ್ಕೆ ಬಂದಿರಿ ಅಂತ ಕೇಳ್ತಾ ಇದೀನಿ ಸರ್. ಇಲ್ಲಿ ಅಲ್ಲಿ ಯಾವ್ದನ್ನ ಸ್ಟೂಡೆಂಟ್ಸ್ ಒಳಗಡೆ ಬಿಡಕ್ಕೆ ಅವಕಾಶ ಮಾಡ್ಕೊಡಿದ್ರಾ? ಯಾವ್ದನ್ನ ರೈತರಿಗೆ ಅವಕಾಶ ಮಾಡ್ಕೊಡಿದ್ರಾ? ಯಾವ್ದನ್ನ ಕನ್ನಡ ಪರವಾಗಿ ಹೋರಾಟ ಮಾಡೋರ್ಗೆ ಸುವರ್ಣಸೌಧಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಾ? ಸರ್ ಸುಮ್ನೆ ಬರೀ ಸುಳ್ಳು ಹೇಳೋದ್ ಬಿಟ್ಬಿಡಿ. ಯಾವುದೇ ಸಚಿವರು ಇರ್ಬೋದು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು, ಬರೀ ಸುಳ್ಳು ಸರ್ಕಾರ ಸರ್. ಹೇಳ್ತಾ ಇದೀನಿ ಕೇಳಿ. ಯುವಕರು ನೋಡಿ, ಅಲ್ಲಿ ನೋಡಿ ಪಾಪ ವ್ಯಕ್ತಿ ನೋಡಿ, ಅವ್ನು ನೋಡಕ್ ಆಗುತ್ತ ಅಲ್ಲಿ? ನೋಡಿ ಸರ್, ಅಲ್ಲಿ ಪರಿಸ್ಥಿತಿ ನೋಡಿ. 20 ಲಕ್ಷ ಜನ ಇದ್ದಾರೆ, 20 ಲಕ್ಷ ಜನ ಯುವಕರು. 7,76,000. ರಾಮಯ್ಯ ಸುಳ್ಳು, ಸಿದ್ದರಾಮಯ್ಯ ರಾಮಯ್ಯ ರಾಮಯ್ಯ ಸುಳ್ಳು, ಸಿದ್ದರಾಮಯ್ಯ ರಾಮಯ್ಯ ರಾಮಯ್ಯ. ಒಂದು ನೋಟಿಫಿಕೇಶನ್ 7 ಲಕ್ಷದ ಯುವಕರು ವೋಟ್ ಹಾಕಿರೋದು ನೋಟಿಫಿಕೇಶನ್ ಮಾತಾಡ್ತಾ ಇದ್ರೆ ಸಮಸ್ಯೆ ಬಗೆಹರಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರತಿಭಟನೆ ಮಾಡೋಕೆ ಅವಕಾಶ ಮಾಡ್ಕೊಳ್ಳಲ್ಲ, ಮಾತಾಡೋಕೆ ಅವಕಾಶ ಇಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ. ಒಂದ್ ನಿಮಿಷ ಅವ್ರಿಗೆ ಅವಕಾಶ ಕೊಡಿ. ಒಂದ್ ನಿಮಿಷ ನೋಡಿ, ನೀವು ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ನೀವು ಇಷ್ಟ ಟೆಂಪರ್ ಆದ್ರೆ ವಿದ್ಯಾರ್ಥಿಗಳು ಸ್ಪಂದನೆ ಮಾಡ್ಬೇಕು. ಅವ್ರ ಹಕ್ಕೈತಿ ಕೇಳಕ ಕೇಳ್ತಾ ಇದಾರ. ನೀವು ಈ ತರ ನಾಳಿನ ಮಕ್ಕಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂತಂದ್ರೆ ಬಿಜೆಪಿ ಉತ್ತರ ಕೊಡ್ತೀರಿ ನೀವು ವಿರೋಧ ಪಕ್ಷದವ್ರಿಗೆ? ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆದ ಗೊತ್ತು ನಿಮ್ಗ? 3 ಕಿಲೋಮೀಟರ್ ಗ್ರೀನ್ ಝೋನ್ ಮಾಡಿ ಯಾವ್ದೋ ಕಂಪ್ಯಾಗ ಪ್ರತಿಭಟನೆ ಟೆಂಟ್ಗಳು ಹಾಕಸ್ತೀರಿ. ಪ್ರತಿಭಟನೆ ಮಾಡೋರು ಕಾಣಬಾರ್ದು ಅನ್ನೋಂತ ಒಂದು ಧೋರಣೆ ತೋರ್ತೀರಿ ರಾಜ್ಯ ಸರ್ಕಾರದವರು. ಪ್ರತಿಭಟನೆ ಮಾಡೋರು ಎಲ್ಲಾ ಕಡೆ ಹತ್ತಿಕ್ತೀರಿ. ಧಾರವಾಡದಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡಿಸ್ತೀರಿ ಅವ್ರ ಮೇಲೆ. ವಿದ್ಯಾರ್ಥಿಗಳು ಉತ್ತರ ಕೊಡಲ್ಲ. ನೀವು ವಿದ್ಯಾರ್ಥಿಗಳು ಉತ್ತರ ಕೊಡದಿರೋ ವಿರೋಧ ಪಕ್ಷ ಉತ್ತರ ಕೊಡಕ್ ಆಗ್ತಾರೆ ನಿಮ್ಗ? ವರ್ಷ ಆಯ್ತು ಆಡಳಿತಕ್ಕೆ ಬಂದು ಏನ್ ಮಾಡಿದ್ರ ಹೇಳಿ? ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಬಿಜೆಪಿ ಸರ್ಕಾರ ಇದ್ದಾಗ 14 ಏತ ನೀರಾವರಿಗಳನ್ನ ಅನುಮೋದನೆ ತಂದ್ರು. ಅದಕ್ಕೆ ₹1 ಅನುದಾನ ಬಿಡುಗಡೆ ಮಾಡಿಲ್ಲ. ಏನ್ ಮಾಡಿದ್ರು ಹೇಳಿ ನೀವು ಉತ್ತರ ಕರ್ನಾಟಕಕ್ಕೆ? ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ರೈತರ ಪರವಾಗಿ ಏನ್ ಮಾಡಿದ್ರ? ವಿದ್ಯಾರ್ಥಿಗಳ ಪರವಾಗಿ ಏನ್ ಮಾಡಿದ್ರ? ಕನ್ನಡ ಪರ ಹೋರಾಟಗಾರಿಗೆ ಏನ್ ಮಾಡಿದ್ರ? MES ಪುಂಡಾಟಿಕೆ ದಿನ ಬೆಳಗಾವಿಯಲ್ಲಿ ಹೆಸ್ತಾ ಇದೆ. ಏನ್ ಕ್ರಮ ತಗೊಂಡ್ರಿ ಅವ್ರ ಮೇಲೆ? ಬರೀ ಆಡಳಿತ ನಡೆಸೋದು, ಕುರ್ಚಿ ಕಿತ್ತಾಟ ಇದೇ ಆಗ್ತಾ ಇದೆ ನಿಮ್ದು. ರೈತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಹೋರಾಟಗಾರ ಪರವಾಗಿ ಏನಾದ್ರು ಇದ್ರೆ ಹೇಳಿ, ಸದನದಲ್ಲಿ ಹೇಳಿ. ಹಾಕಿರೋ ಪೋಸ್ಟರ್ ಬ್ಯಾನರ್ ಹಾಕಿದಾರಲ್ಲ, ಬ್ಯಾನರ್ ಏನಿಲ್ಲ ಅಂದ್ರೂ 1,000 ಅಲ್ಲ 10,000 ಪೋಸ್ಟ್ ಫಿಲ್ ಮಾಡಬಹುದಾಯ್ತು. ಅಷ್ಟು ಬ್ಯಾನರ್ಸ್ ಹಾಕಿದಾರೆ ಸರ್ ಇಲ್ಲಿ ಬೆಳಗಾವಿಯಲ್ಲಿ. ಇವನ್ ಬಿಜೆಪಿ ಅವರು ಅಲ್ಲ ಬ್ರದರ್, ಒಬ್ಬ ವಿದ್ಯಾರ್ಥಿಯಾಗಿ ಬೀದಿಗೆ ಬಂದು ಓಡಾಡ್ತಾ ಇದ್ದಾರೆ. ವಿದ್ಯಾರ್ಥಿ ನಿಧಿಯಾರ ಕೂಡ ಕೇಳ್ರಿ.
ಅಲ್ಲಲ್ಲ ಒಂದ್ ನಿಮಿಷ ಆಯ್ತಾಯ್ತಾಯ್ತು ಅಲ್ಲಲ್ಲ, ಮಾತಾಡಕ್ ಕೂತ್ಕೊಳ್ಳಿ, ಬಿಡಿ, ಮಾತಾಡಕ್ ಮಾತಾಡಕ್ ಅವಕಾಶ ಕೊಡ್ರಿ. ಕೇಳಿದ್ರಲ್ಲ, ಈಗ ನಿಮ್ ಸಮಯ ಬಂದಿತ್ ನೋಡಿ. ಬ್ರದರ್ ಮಾತಾಡಕ್ ಕೊಡ್ರಿ ಅವಕಾಶ. ಸುಮ್ನೆ ಮಾತಾಡ್ತಾ ಇದ್ರೆ ಮಾತಾಡಿ, ನಾನ್ ಕೇಳ್ತೀನಿ, ಮಾತಾಡಿ. ಆಯ್ತಾಯ್ತು ಕೂತ್ಕೊಳ್ಳಿ ಮೊದಲು ನಿಮ್ದಾರ ಮುಗಿಸೋಣ, ಆಮೇಲೆ ನಂದಾದ್ರೆ ಕೇಳಿ. ಈಗ ನೋಡಿ, ಯಾವುದೇ ಆದಂತ ಒಂದು ಜನಪ್ರತಿನಿಧಿಗಳು ಬಂದಾಗ ಎಲ್ಲರಿಗೂ ಅವರಾದಂತ ವ್ಯಕ್ತಿತ್ವ ಇರ್ತದ ಬದಲಾಗಿ. ಇವನ್ ಎಲ್ಲಾ ನಾಯಕರು ಇದು ಸರ್ಕಾರದ ಬಂದಾಗ ಸರ್ಕಾರದಲ್ಲಿ ಮುಗಿಸಲುಗಳಲ್ಲಿ ಕುತ್ಕೊಂಡ್ಬಿಟ್ಟು ಪ್ರತಿಯೊಂದೊಂದು ಚರ್ಚೆಗಳನ್ನು ಮಾಡ್ಬೇಕಾತಂದ್ರೆ ಪ್ರತಿಯೊಬ್ಬೊಬ್ರು ಇವತ್ತು 224 ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬೊಬ್ಬರ ಶಾಸಕರನ್ನ ಆಗಲಿ ಸಂಸದರನ್ನಾಗಲಿ ಕಳಿಸೋರು ಯಾರು? ನಮ್ಮವ್ರೆ. ಇವತ್ತು ಪ್ರತಿಯೊಬ್ಬೊಬ್ರು ಹಕ್ಕಿದೆ ಇವ್ರಿಗೆ, ಇವ್ರು ಕೇಳಕ್ ಇವ್ರು ತಪ್ಪಲ್ಲ. ಇವರು ಇವತ್ತು ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಬೇಕಂತ ಕೇಳ್ತಾರ, ತಪ್ಪಲ್ಲ. ನೌಕರಿ ಬೇಕಂತ ಕೇಳ್ತಾರ, ತಪ್ಪಲ್ಲ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ರಾಜ್ಯ ಸರ್ಕಾರಗಳಲ್ಲಿ ಯಾವ ರೀತಿ ತುಂಬಿಕೊಳ್ಬೇಕಂತ 10 ಹಲವಾರು ಸಮಸ್ಯೆಗಳದಾವಲ್ಲಿ. ಒಬ್ರು ಬಂದಾಗ ಏನಾಗ್ಬಿಡ್ತದೆ, ಒಂದ್ ನಿಮಿಷ ಮಾತಾಡ್ಬೇಕಾದ ಕೇಳ್ಬೇಕು. ನೀವು ಮಾತಾಡ್ ನಾವು ಕೇಳ್ತೇವೆ. ಸೊ ಈಗ 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 ಒಳ ನೋಡ್ರಿ, ಬಹಳಷ್ಟು ಹೋರಾಟಗಳು ಬಂದಾಗ, ನೋಟಿಫಿಕೇಶನ್ಸ್ ಬಂದಾಗ ಅದಕ್ಕೂ ಕಾನೂನು ತೊಡಕುಗಳಾಗಿರ್ತಾವ. ತಡೀರಿ. ಈಗ ನೊಂದಿರ್ತಕ್ಕಂತಹ ಸ್ಟೂಡೆಂಟ್ ಮತ್ತು ನಿರುದ್ಯೋಗಿಗಳು ಈಗಾಗಲೇ ತಮ್ಮ ಸಮಸ್ಯೆಯನ್ನ ಹಂಚಿಕೊಂಡ್ರು. ಈ ತೊಡಕುಗಳು ಹೇಳ್ಬೇಕಂತಂದ್ರೆ ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಅದೇ ಕಾರಣಕ್ಕೆ ನೋಟಿಫಿಕೇಶನ್ ಗಳನ್ನ ತಡೆ ಹಿಡಿಬೇಕು ನಮ್ದು ಆಗೋವರೆಗೆ ಅಂತ ನಾವು ಕೂಡ ಹೇಳಿದ್ವಿ. ಆ ಕಾರಣಕ್ಕೆ ತಡೆ ಹಿಡಿದದ್ದು. ಅದಾದ ನಂತರ ಕೂಡ ಈಲ್ಡಾಗಿ ಒಂದ್ ನಿಮಿಷ ಬಾಳ ಮಾತಾಡ್ತೀರ. ಅಲ್ಲ ಒಂದ್ ನಿಮಿಷ ತಡ್ರಿ ಸರ್. ಆಯ್ತಾಯ್ತು ಸರ್, ಪ್ಲೀಸ್ ಕೂತ್ಕೊಳ್ಳಿ. ಒಂದ್ ನಿಮಿಷ ತಡ್ರಿ ಸರ್. ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಒಳ ಮೀಸಲಾತಿ ಬಗ್ಗೆ. ಅಲ್ಲ, ಮಾತು ಮುಗಿಯೋದಕ್ಕಿಂತ ಮುಂಚೆನೆ ನಂದೊಂದು ಪ್ರಶ್ನೆ ಇದೆ ರೀ ಸರ್. ಒಳ ಮೀಸಲಾತಿ ಬಗ್ಗೆ ಬಹಳ ಮಾತಾಡ್ತಿದ್ದೀರಲ್ರಿ ಸರ್. ಒಳ ಮೀಸಲಾತಿ ಬಗ್ಗೆ ಸಿದ್ದರಾಮಯ್ಯನವರು ಕಡೆಗೆ ಕುರ್ಚಿ ಕಿತ್ತಾಟ ಜಾಸ್ತಿ ಆದಾಗ ಒಂದು ಮೀಟಿಂಗ್ ಮಾಡ್ತಾರ್ರಿ ಸರ್. ಎಷ್ಟು ಹೋರಾಟ ಮಾಡಿದ್ರಿ. ಇದೇ ಭಾಸ್ಕರ್ ಪ್ರಸಾದ್ ಅವರು ಒಳ ಮೀಸಲಾತಿ ಚಪ್ಪಲಿ ತಗೊಂಡ್ ಹೊಡ್ಕೊಂಡ್ರು, ಮೈ ತುಂಬಾ ಚಪ್ಪಲಿ ತಗೊಂಡ್ ಹೊಡೆದ್ಕೊಂಡ್ರು. ಯಾರಾದ್ರೂ ಒಬ್ರು ಮಾತಾಡಿದ್ರ? ಇದೇ ಹಿಂದುಳಿದ ಜಾತಿ ವರ್ಗಗಳ ನಾಯಕರು ಒಬ್ರಾದ್ರೂ ಮಾತಾಡಿದ್ರ ಸರ್? ಇಂಥ ವಿಚಾರಗಳಲ್ಲಿ ಪಕ್ಷ ಅಂತ ಹೋಗದೆ ಒಗ್ಗಟ್ಟಿನಿಂದ ಪ್ರಯತ್ನ ಪಡ್ಬೇಕ್ರಿ ಸರ್. ಅದು ನನ್ ಕಿವಿ ಮಾತು. ಸತ್ಯ ಮೇಡಮ್, ನಿಜ ತಾವು ಹೇಳ್ತಾ ಇರೋದು ಕೂಡ. ಈಗ ಸಮಸ್ಯೆ ಇರೋದನ್ನ ಹೇಳಿದಾಗ ಅದಕ್ಕೆ ಪ್ರತ್ಯುತ್ತರ ಕೊಡ್ಬೇಕಾಗಿರ್ತಕ್ಕಂಥ ಧರ್ಮ ನಮ್ದು, ಅದ್ರಲ್ಲಿ ನಾವು ಒಬ್ರು ಕೂಡ. ಸೊ ಆ ಕಾರಣಕ್ಕೆ ನೋಟಿಫಿಕೇಶನ್ ಅನ್ನ ತಡೆ ಹಿಡಿದಿದ್ರು. ಈಗ ಹಂತವಾಗಿ ಕೊಡ್ತಿದ್ದಾರೆ. ಅನ್ಯಾಯ ಅಲ್ವಾ ಸರ್? ನೋಡಿ, ಈಗ ಏಜ್ ಲಿಮಿಟ್ ಬಾರ್ ಆಗಕ್ಕೆ ಬಂದವ್ರು ಎಲ್ಲಿ ಹೋಗ್ಬೇಕು ಅವ್ರು? ಹೌದು ಸರ್. ಇಲ್ಲ, ಇವಾಗ ಏನೇ ಆಗಿರ್ಲಿ, ಒಂದ್ ನಿಮಿಷ ತಡ್ರಿ. ಸರ್ ಒಂದ್ ನಿಮಿಷ ತಡ್ರಿ. ಈಗ ಏಜ್ ಎಕ್ಸ್ಟೆನ್ಷನ್ ತಡ್ರಿ ಸರ್. ಒಂದ್ ನಿಮಿಷ ಏಜ್ ಲಿಮಿಟೇಷನ್ ಎಕ್ಸ್ಟೆಂಡ್ ಮಾಡೋದಾಗ್ಲಿ. ಈಗ ಕೇವಲ ಒಳ ಮೀಸಲಾತಿಗಾಗಿ ಈಗ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇರುವಂತ, ಇನ್ನು 1 ವರ್ಷ ಕಳೆದ್ರೆ ನನ್ಗೆ ಉದ್ಯೋಗ ಸಿಗೋದಿಲ್ಲ ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ವಿದ್ಯಾರ್ಥಿಗಳಿಗೆ ಏನ್ ಕಾಂಪನ್ಸೇಷನ್? ಹಾಗಾದ್ರೆ ಸರ್ಕಾರಗಳು ಯಾವುದೇ ರೀತಿಯಾದಂತಹ ಒಂದು ಜ್ಞಾನದ ಕೊರತೆಯಿಂದ ಈ ತರ ವರ್ತಿಸಿದ್ರೆ ಪಾಪ ಎಲ್ಲರಿಗಿಂತ ದೊಡ್ಡ ಸಮಸ್ಯೆ ನಮ್ಮ ಯುವಕರು. ಈ ಸಿಸ್ಟಮ್ ಮೇಲೆ ನಂಬಿಕೆ ಕಳ್ಕೊಳ್ತಾರೆ ರೀ. ಕಳ್ಳರು, ಕದಿಮ್ರು, ದರೋಡೆಕೋರರು ಹೆಂಗ್ ಉದ್ಭವ ಆಗ್ತಾರೆ ಹೇಳಿ? ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಹೆಂಗ್ ಜಾಸ್ತಿ ಆಗ್ತವೆ ಅಂದ್ರೆ ಇದೇ ಕಾರಣಕ್ಕೆ. ವಿದ್ಯೆ ಕಲ್ತವ್ರು ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವ್ರು? ಹೊಟ್ಟೆಪಾಡಿಗೆ ಅನಿವಾರ್ಯ ಆಗುತ್ತೆ. ಅವ್ರು ಖಂಡಿತ ಏನು ವಿದ್ಯಾರ್ಥಿಗಳ ಪರವಾಗಿ ನಿಂತಿದೀವಿ. ಅವ್ರಿಗೆ ಯಾವ್ದು ನೋಟಿಫಿಕೇಶನ್ ಆಗ್ತಾ ಇಲ್ಲಲ್ಲ, ಖಂಡಿತ ನಿಜವಾಗ್ಲೂ ಅವ್ರಿಗೆ ನೋಟಿಫಿಕೇಶನ್ ಮಾಡ್ಬೇಕು. ಫಸ್ಟ್ ಈಗ ಸರ್ಕಾರಕ್ಕೆ ಆಗ್ರಹ ನಮ್ದು. ಅದ ನಂತರ ನೋಟಿಫಿಕೇಶನ್ ಮಾಡಿದ ನಂತರ 2 ವರ್ಷ 3 ವರ್ಷ ಅವ್ರದ್ದು ವಯೋಮಿತಿನ ಮಿನಿಮಮ್ 5 ವರ್ಷ ವಯೋಮಿತಿನ ಹೆಚ್ಚಿಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಹಳೆ ಏನು ಇವ್ರದ್ದು ಇದು ಏನಿದೆ ಮುಂಚೆ ಮಾಡಿದ ಪ್ರಕಾರ ಮೀಸಲಾತಿ ಪ್ರಕಾರ